ಕುಂಭಕೋಣಂ ಕಾವೇರಿ ನದಿಯ ಪವಿತ್ರ ತೀರ ಪ್ರದೇಶಗಳಲ್ಲಿ ಅದರ ಅನೇಕ ಶಾಖೆಗಳು ಹರಿದು ಬಂದು ಭೂಮಿಯನ್ನು ಸಿರಿವಂತಗೊಳಿಸುವ ಕಾವೇರಿ ಡೆಲ್ಟಾದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಈ ಪುರಾತನ ನಗರವು ಕೇವಲ ಒಂದು ಪಟ್ಟಣವಲ್ಲ, ಅದು ಶತಮಾನಗಳ ಭಕ್ತಿ, ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ ಮತ್ತು ಮಾನವ ಜೀವನದ ಅನೇಕ ಬಣ್ಣಗಳನ್ನು ತನ್ನೊಳಗೆ ಹೊತ್ತಿರುವ ಜೀವಂತ ಇತಿಹಾಸದ ಪುಟವಾಗಿದೆ. ಕುಂಭಕೋಣಂ ಎಂಬ ಹೆಸರನ್ನು ಕೇಳಿದ ಕ್ಷಣದಲ್ಲೇ ಮನಸ್ಸಿನಲ್ಲಿ ಮೂಡುವುದು ಎತ್ತರಕ್ಕೆ ಏರಿದ ಗೋಪುರಗಳು, ದೇವಾಲಯಗಳ ಘಂಟಾನಾದಗಳು, ಮಂತ್ರೋಚ್ಚಾರಣೆಗಳ ಧ್ವನಿ, ಹೂವಿನ ಪರಿಮಳ, ಭಕ್ತರ ಸಂಭ್ರಮ ಮತ್ತು ಪುರಾತನ ಶಿಲ್ಪಗಳ ಮೌನ ಕಥೆಗಳು. ಈ ದೇವಾಲಯಗಳ ನಗರಿಯ ಯಾವ ದಿಕ್ಕಿನತ್ತ ನೋಡಿದರೂ ಭಕ್ತಿ ಭಾವದ ಒಂದು ವಿಶಿಷ್ಟ ವಾತಾವರಣ ಕಾಣಿಸುತ್ತಿತ್ತು. ಬೀದಿಗಳಲ್ಲಿ ನಡೆಯುವ ಜನರ ಮುಖಗಳಲ್ಲಿ ಒಂದು ಆಧ್ಯಾತ್ಮಿಕ ಶಾಂತಿ, ಅಂಗಡಿಗಳ ಮುಂದೆ ಕುಳಿತ ವ್ಯಾಪಾರಿಗಳ ಚಟುವಟಿಕೆ, ದೇವಾಲಯಗಳತ್ತ ಸಾಗುವ ಯಾತ್ರಿಕರ ಹೆಜ್ಜೆಗಳು ಮತ್ತು ಎಲ್ಲೆಡೆ ಕೇಳಿಬರುವ ದೇವರ ನಾಮಸ್ಮರಣೆಗಳು ಈ ಸ್ಥಳಕ್ಕೆ ಒಂದು ಅಪೂರ್ವ ಜೀವಂತಿಕೆಯನ್ನು ನೀಡುತ್ತಿದ್ದವು. ಈ ದೃಶ್ಯಗಳನ್ನು ನೋಡುತ್ತಿದ್ದಂತೆ ನನ್ನ ಬಾಲ್ಯದ ನೆನಪುಗಳು ಮನಸ್ಸಿನಲ್ಲಿ ಮೂಡಿದವು. ನಾನು ಚಿಕ್ಕವನಾಗಿದ್ದಾಗ ಕಂಡಿದ್ದ ಕೆಲವು ಸ್ಥಳಗಳ ಮೌನ, ನಿರುತ್ಸಾಹದ ವಾತಾವರಣ, ಪಿಸುಮಾತುಗಳ ನಡುವೆ ಮುಳುಗಿದ್ದ ಕತ್ತಲೆಯ ಚರ್ಚುಗಳ ಚಿತ್ರಣಗಳು ಕಣ್ಣ ಮುಂದೆ ಬಂದವು. ಆದರೆ ಕುಂಭಕೋಣಂನಲ್ಲಿ ಕಂಡದ್ದು ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಇಲ್ಲಿ ಧರ್ಮವು ಕೇವಲ ಆಚರಣೆಯಲ್ಲ, ಅದು ಜನರ ದೈನಂದಿನ ಬದುಕಿನ ಒಂದು ಉಸಿರಿನಂತೆ ಕಾಣುತ್ತಿತ್ತು. 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಉತ್ಸವದ ಸಮಯದಲ್ಲಿ ಈ ನಗರವು ಇನ್ನಷ್ಟು ಅದ್ಭುತ ರೂಪವನ್ನು ಪಡೆಯುತ್ತದೆ. ಆ ಸಂದರ್ಭದಲ್ಲಿ ಪವಿತ್ರ ಮಹಾಮಕಂ ಕಲ್ಯಾಣಿ ಎಂಬ ಬೃಹತ್ ತೀರ್ಥಕೊಳದ ಸುತ್ತಲೂ ಸಾವಿರಾರು ಭಕ್ತರು ಸೇರಿಕೊಳ್ಳುತ್ತಾರೆ. ಪುರಾತನ ದೇವಾಲಯಗಳ ತೇರುಗಳ ನೆರಳಿನಲ್ಲಿ ಕುಂಕುಮ, ಅರಿಶಿನ, ಹೂವಿನ ಹಾರಗಳು, ತೆಂಗಿನಕಾಯಿಗಳು, ಧಾರ್ಮಿಕ ವಸ್ತುಗಳು ಮತ್ತು ಸರಳವಾದ ಚಹಾ ಮಾರುವ ಸಣ್ಣ ಅಂಗಡಿಗಳು ಸಾಲಾಗಿ ನಿಂತಿರುತ್ತವೆ. ಜನರ ಓಡಾಟ, ವ್ಯಾಪಾರಿಗಳ ಕೂಗು, ಮಕ್ಕಳ ನಗು, ಭಕ್ತರ ಪ್ರಾರ್ಥನೆ ಮತ್ತು ದೇವಾಲಯದ ಗಂಟೆಗಳ ನಾದ ಇವೆಲ್ಲವೂ ಸೇರಿ ಒಂದು ವಿಶಿಷ್ಟವಾದ ಧಾರ್ಮಿಕ ಹಬ್ಬದ ಸಂಗೀತವನ್ನು ಸೃಷ್ಟಿಸುತ್ತವೆ. ಪುರಾಣಗಳ ಪ್ರಕಾರ ಮಾನವರ ಪಾಪಕರ್ಮಗಳನ್ನು ತಮ್ಮೊಳಗೆ ಹೊತ್ತುಕೊಂಡಿರುವ ಭಾರತದ 9 ಪವಿತ್ರ ನದಿಗಳು ತಮ್ಮ ಪಾಪಗಳನ್ನು ನಿವಾರಿಸಿಕೊಳ್ಳಲು ಮಹಾಮಕಂ ಕಲ್ಯಾಣಿಯಲ್ಲಿ ಸೇರುತ್ತವೆ ಎಂಬ ನಂಬಿಕೆಯಿದೆ. ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಗೋದಾವರಿ, ಕೃಷ್ಣ, ಕಾವೇರಿ ಸೇರಿದಂತೆ ಪವಿತ್ರ ನದಿಗಳ ದೈವಿಕ ಶಕ್ತಿ ಇಲ್ಲಿ ಒಂದಾಗುತ್ತದೆ ಎಂಬ ಭಾವನೆ ಭಕ್ತರ ಮನಸ್ಸಿನಲ್ಲಿ ಆಳವಾಗಿ ನೆಲೆಗೊಂಡಿದೆ. ಈ ನಂಬಿಕೆಯೇ ಸಾವಿರಾರು ಜನರನ್ನು ಈ ತೀರ್ಥಸ್ಥಳದತ್ತ ಸೆಳೆಯುತ್ತದೆ. ಮಹಾಮಕಂ ಸಮಯದಲ್ಲಿ ಆ ಸ್ಥಳದ ವಾತಾವರಣವು ಕೇವಲ ಧಾರ್ಮಿಕ ಆಚರಣೆಯ ಕೇಂದ್ರವಾಗಿರದೆ ಭಾರತದ ವಿವಿಧ ಭಾಗಗಳಿಂದ ಬಂದ ಜನರ ಸಂಸ್ಕೃತಿಗಳ ಸಂಗಮವಾಗುತ್ತದೆ. ಹೂವಿನ ಹಾರಗಳಿಂದ ಹರಡುವ ಮಲ್ಲಿಗೆ ಮಾಲೆಗಳ ಪರಿಮಳ, ಚಂದನದ ಸುಗಂಧ ಮತ್ತು ಧೂಪದ ಹೊಗೆಗಳು ಗಾಳಿಯಲ್ಲಿ ಬೆರೆತು ಒಂದು ದೈವಿಕ ಅನುಭವವನ್ನು ನೀಡುತ್ತವೆ. ಬಣ್ಣ ಬಣ್ಣದ ಗಾಜಿನ ಬಳೆಗಳ ಅಂಗಡಿಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಾ ಹಾದು ಹೋಗುವವರ ಗಮನ ಸೆಳೆಯುತ್ತವೆ. ಆ ಬಳೆಗಳ ಹೊಳಪು ಹತ್ತಿರದಲ್ಲೇ ಕುಳಿತು ದೇವರ ಮೂರ್ತಿಗಳನ್ನು ಕೆತ್ತುತ್ತಿದ್ದ ಶಿಲ್ಪಿಗಳ ಮೇಲೆ ಬಿದ್ದು ಅವರ ಕೈಚಳಕದಿಂದ ಹುಟ್ಟುತ್ತಿದ್ದ ಕಲ್ಲಿನ ರೂಪಗಳಿಗೆ ಜೀವ ತುಂಬಿದಂತೆ ಕಾಣುತ್ತಿತ್ತು. ಪ್ರತಿಯೊಂದು ಶಿಲ್ಪಿಯ ಕೈಯಲ್ಲಿ ಕಲ್ಲು ಕೇವಲ ಕಲ್ಲಾಗಿರದೆ ಒಂದು ಕಥೆಯಾಗಿ, ಒಂದು ಭಾವನೆಯಾಗಿ, ಒಂದು ದೇವರೂಪವಾಗಿ ರೂಪುಗೊಳ್ಳುತ್ತಿತ್ತು. ಕುಂಭಕೋಣಂನ ದೇವಾಲಯಗಳ ಪ್ರಾಂಗಣಗಳಲ್ಲಿ ಕಾಲಿಟ್ಟಾಗ ಅಲ್ಲಿ ಭೂತಕಾಲ ಮತ್ತು ವರ್ತಮಾನ ಒಂದೇ ಸಮಯದಲ್ಲಿ ಜೀವಿಸುತ್ತಿರುವ ಅನುಭವವಾಗುತ್ತದೆ. 18ನೇ ಶತಮಾನದಲ್ಲಿ ನಿರ್ಮಿಸಲಾದ ಸಾರಂಗಪಾಣಿ ದೇವಾಲಯದ ವಿಶಾಲ ಪ್ರಾಂಗಣದಲ್ಲಿ ಭವ್ಯವಾದ ಕಂಬಗಳ ನಡುವೆ ಅಡ್ಡಾಡುವಾಗ ಅದರ ವಾಸ್ತುಶಿಲ್ಪದ ವೈಭವ ಮನಸ್ಸನ್ನು ಸೆಳೆಯುತ್ತದೆ.
ಕುದುರೆಗಳ ಬೃಹದಾಕಾರದ ಮೂರ್ತಿಗಳು, ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಕಂಬಗಳು ಮತ್ತು ದೇವತೆಗಳ ರೂಪಗಳನ್ನು ಹೊತ್ತ ಗೋಡೆಗಳು ಶಿಲ್ಪಿಗಳ ಅಪಾರ ಪ್ರತಿಭೆಗೆ ಸಾಕ್ಷಿಯಾಗಿವೆ. ಆ ಪುರಾತನ ಕಲ್ಲಿನ ಲೋಕದ ಮಧ್ಯೆ ಇಂದಿನ ಪೀಳಿಗೆಯ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಪಠ್ಯಪುಸ್ತಕಗಳನ್ನು ಹಿಡಿದು ಶಾಂತವಾಗಿ ಓದುತ್ತಿರುವ ದೃಶ್ಯ ಒಂದು ಸುಂದರ ವಿರೋಧಾಭಾಸದಂತೆ ಕಾಣುತ್ತಿತ್ತು. ಸಾವಿರಾರು ವರ್ಷಗಳ ಇತಿಹಾಸದ ನಡುವೆ ಹೊಸ ಜ್ಞಾನವನ್ನು ಹುಡುಕುತ್ತಿರುವ ಯುವಕರು ಕುಳಿತಿರುವುದು. ಈ ಸ್ಥಳವು ಕೇವಲ ಪೂಜೆಯ ಸ್ಥಳವಲ್ಲ, ಅದು ಕಲಿಕೆ ಮತ್ತು ಚಿಂತನೆಯ ಸ್ಥಳವೂ ಆಗಿದೆ ಎಂಬುದನ್ನು ತೋರಿಸುತ್ತಿತ್ತು. 17ನೆಯ ಶತಮಾನದ ರಾಮಸ್ವಾಮಿ ದೇವಾಲಯದ ಒಳಭಾಗದಲ್ಲಿ ಕಂಡ ದೃಶ್ಯ ಇನ್ನಷ್ಟು ಮನಮುಟ್ಟುವಂತಿತ್ತು. ಸುಂದರ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ ಕಂಬಗಳ ನಡುವೆ ಕೆಲವು ವೃದ್ಧರು ಹುಣಸೆ ಬೀಜಗಳನ್ನು ಬಳಸಿಕೊಂಡು ಸ್ಥಳೀಯವಾಗಿ ಆಡುವ ಚೌಕಾಬಾರದ ಆಟದಲ್ಲಿ ತಲ್ಲೀನರಾಗಿದ್ದರು. ಅವರ ನಗು, ಮಾತುಕತೆ ಮತ್ತು ಸರಳ ಜೀವನದ ಕ್ಷಣಗಳು ಆ ಪುರಾತನ ದೇವಾಲಯದ ಮೌನದೊಂದಿಗೆ ಬೆರೆತು ಒಂದು ಜೀವಂತ ಚಿತ್ರವನ್ನು ಸೃಷ್ಟಿಸುತ್ತಿದ್ದವು. ಅಲ್ಲಿನ ಕೆಲವು ಕಂಬಗಳ ಕೆತ್ತನೆಗಳನ್ನು ಗಮನಿಸಿದಾಗ ಶಿಲ್ಪಿಗಳ ಕಲ್ಪನೆಯ ಆಳತೆ ಅಚ್ಚರಿ ಮೂಡಿಸುತ್ತಿತ್ತು. ಒಂದು ಕಂಬದ ಇಕ್ಕೆಲಗಳಲ್ಲಿ ಕೆತ್ತಲ್ಪಟ್ಟಿದ್ದ ಮಹಿಳಾ ರೂಪಗಳು ಒಬ್ಬರಿಗೊಬ್ಬರು ಕಾಣದಂತೆ ಇದ್ದರೂ ತಮ್ಮ ಮಧ್ಯದಲ್ಲಿರುವ ಪತಿಯತ್ತ ಪ್ರೀತಿಯಿಂದ ನೋಡುವಂತೆ ಕಾಣುತ್ತಿದ್ದವು. ಆ ಕಲ್ಲಿನ ಪ್ರತಿಮೆಗಳ ಕಣ್ಣುಗಳಲ್ಲಿ ಭಾವ. ಸುಂದರ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ ಕಂಬಗಳ ನಡುವೆ ಕೆಲವು ವೃದ್ಧರು ಹುಣಸೆ ಬೀಜಗಳನ್ನು ಬಳಸಿಕೊಂಡು ಸ್ಥಳೀಯವಾಗಿ ಆಡುವ ಚೌಕಾಬಾರದ ಆಟದಲ್ಲಿ ತಲ್ಲೀನರಾಗಿದ್ದರು. ಅವರ ನಗು, ಮಾತುಕತೆ ಮತ್ತು ಸರಳ ಜೀವನದ ಕ್ಷಣಗಳು ಆ ಪುರಾತನ ದೇವಾಲಯದ ಮೌನದೊಂದಿಗೆ ಬೆರೆತು ಒಂದು ಜೀವಂತ ಚಿತ್ರವನ್ನು ಸೃಷ್ಟಿಸುತ್ತಿದ್ದವು. ಅಲ್ಲಿನ ಕೆಲವು ಕಂಬಗಳ ಕೆತ್ತನೆಗಳನ್ನು ಗಮನಿಸಿದಾಗ ಶಿಲ್ಪಿಗಳ ಕಲ್ಪನೆಯ ಆಳತೆ ಅಚ್ಚರಿ ಮೂಡಿಸುತ್ತಿತ್ತು. ಒಂದು ಕಂಬದ ಇಕ್ಕೆಲಗಳಲ್ಲಿ ಕೆತ್ತಲ್ಪಟ್ಟಿದ್ದ ಮಹಿಳಾ ರೂಪಗಳು ಒಬ್ಬರಿಗೊಬ್ಬರು ಕಾಣದಂತೆ ಇದ್ದರೂ ತಮ್ಮ ಮಧ್ಯದಲ್ಲಿರುವ ಪತಿಯತ್ತ ಪ್ರೀತಿಯಿಂದ ನೋಡುವಂತೆ ಕಾಣುತ್ತಿದ್ದವು. ಆ ಕಲ್ಲಿನ ಪ್ರತಿಮೆಗಳ ಕಣ್ಣುಗಳಲ್ಲಿ ಭಾವನೆ, ಮುಖಭಾವದಲ್ಲಿ ಮೃದುತ್ವ ಮತ್ತು ದೇಹಭಂಗಿಯಲ್ಲಿ ಜೀವಂತಿಕೆ ಕಂಡುಬರುತ್ತಿತ್ತು. ಅವು ಕೇವಲ ಕಲ್ಲಿನ ಕೆತ್ತನೆಗಳಲ್ಲ, ಶತಮಾನಗಳ ಹಿಂದೆ ಬದುಕಿದ್ದ ಜನರ ಭಾವನೆಗಳ ಪ್ರತಿಬಿಂಬಗಳಾಗಿದ್ದವು. 9ನೆಯ ಶತಮಾನದ ಚೋಳರ ಕಾಲದ ಕಲಾ ವೈಭವವನ್ನು ಸಾರುವ ನಾಗೇಶ್ವರ ದೇವಾಲಯದಲ್ಲಿಯೂ ಇದೇ ರೀತಿಯ ಅನುಭವವಾಗುತ್ತದೆ. ಅಲ್ಲಿನ ಸುಂದರ ಕಲಾಕೃತಿಗಳು, ನಿಖರವಾದ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪದ ಸಮತೋಲನವು ಚೋಳರ ಕಲಾ ಪರಂಪರೆಯ ಉನ್ನತಿಯನ್ನು ತೋರಿಸುತ್ತವೆ. ದೇವಾಲಯದ ಒಂದು ಭಾಗದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹಸುವಿನ ಮೈ ತೊಳೆಯುತ್ತಿದ್ದರೆ, ಮತ್ತೊಂದು ಕಡೆ ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಿದ್ದರು. ಪವಿತ್ರತೆ ಮತ್ತು ಸಾಮಾನ್ಯ ಜೀವನದ ಈ ಸಹಜ ಸಂಗಮವೇ ಭಾರತೀಯ ದೇವಾಲಯ ಸಂಸ್ಕೃತಿಯ ವಿಶೇಷತೆ. ಆದಿಕುಂಭೇಶ್ವರ ದೇವಾಲಯ ಕುಂಭಕೋಣಂ ನಗರದ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಪುರಾಣದ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನು ಅಮೃತವನ್ನು ತುಂಬಿದ ಕುಂಭವನ್ನು ಸಂರಕ್ಷಿಸಿದ್ದನು. ಶಿವನ ಬಾಣದಿಂದ ಆ ಕುಂಭವು ಒಡೆದು ಅದರ ಅಮೃತದ ಹನಿಗಳು ಭೂಮಿಯ ವಿವಿಧ ಭಾಗಗಳಿಗೆ ಬಿದ್ದವು. ಅವುಗಳಲ್ಲಿ ಒಂದು ಪವಿತ್ರ ಸ್ಥಳವೇ ಇಂದಿನ ಕುಂಭಕೋಣಂ ಎಂದು ನಂಬಲಾಗಿದೆ. ಆ ದೈವಿಕ ಘಟನೆಯ ಸ್ಮರಣಾರ್ಥವಾಗಿ ನಿರ್ಮಿಸಲಾದ ಆದಿಕುಂಭೇಶ್ವರ ದೇವಾಲಯವು ಶತಮಾನಗಳ ಭಕ್ತಿಯ ಕೇಂದ್ರವಾಗಿದೆ. ದೇವಾಲಯದ ಆವರಣದಲ್ಲಿ ನಿಂತಿದ್ದ ಆನೆಯ ದೃಶ್ಯ ನನ್ನ ಮನಸ್ಸಿನಲ್ಲಿ ಆಳವಾದ ಗುರು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.